ಸಿಎಂ ಪದಕದ ವಿಜೇತ ಇನ್ಸ್ಪೆಕ್ಟರ್ ಒಬ್ಬರ ಮೇಲೆ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಪ್ರಕರಣವೊಂದನ್ನು ಮುಚ್ಚಿ ಹಾಕುವುದಕ್ಕೆ ಲಕ್ಷ ಹಣವನ್ನು ಪೀಕಿದ್ರ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನುವಂತಹ ಪ್ರಶ್ನೆ. ಸಿಎಂ ಪದಕ ವಿಜೇತ ಇನ್ಸ್ಪೆಕ್ಟರ್ ವಿರುದ್ಧ ಈ ರೀತಿಯ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಮಂಗಳೂರು ಮಹಿಳಾ ಠಾಣೆಯ ಇನ್ಸ್ಪೆಕ್ಟರ್ ಬಾಲಕೃಷ್ಣ ವಿರುದ್ಧ ಈ ರೀತಿಯ ಆರೋಪ ಕೇಳಿ ಬಂದಿದೆ. ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ 3 ಲಕ್ಷ ರೂಪಾಯಿ ಲಂಚ ಪಡೆದಂತಹ ಆರೋಪ ಇದಾಗಿದೆ. ಲಂಚದ ಜೊತೆಗೆ 50 ಗ್ರಾಂ ಚಿನ್ನವನ್ನು ಪಡೆದಿದ್ದಾರೆ ಎನ್ನುವಂತಹ ವಿಚಾರ. ಬೆಳತಂಗಡಿಯ ಮಹಿಳೆಯಿಂದ ಎಸಿಪಿಗೆ ಈಗ ದೂರು ಕೂಡ ಸಲ್ಲಿಕೆ ಆಗಿರುವಂಥದ್ದು. ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಾಭರಣವನ್ನು ಎಗರಿಸಿದ್ದಾಗಿ ದೂರು ಕೂಡ ಸಲ್ಲಿಕೆಯಾಗಿದೆ. ಸಿಎಂ ಪದಕ ವಿಜೇತ ಇನ್ಸ್ಪೆಕ್ಟರ್ ವಿರುದ್ಧ ಈ ರೀತಿಯ ಆರೋಪವೊಂದು ಕೇಳಿ ಬಂದಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯೊಬ್ಬರು ದೂರನ್ನು ಕೂಡ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಬರೀ ಲಂಚವನ್ನು ಮಾತ್ರ ಪಡೆದಿಲ್ಲ, 50 ಗ್ರಾಂ ಬಂಗಾರವನ್ನು ಕೂಡ ಎಗರಿಸಿದ್ದಾರೆ ಎನ್ನುವಂತಹ ಆರೋಪ ಇವರ ವಿರುದ್ಧ ಕೇಳಿ ಬರ್ತಾ ಇರುವಂಥದ್ದು. ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಾಭರಣವನ್ನು ಎಗರಿಸಿದ್ದಾರೆ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಅಂತ ಹೇಳಿ ಈಗ ಮಹಿಳೆಯೊಬ್ಬರು ದೂರನ್ನು ಕೊಡಲಿಕ್ಕೆ ಮೇಲಾಧಿಕಾರಿಗಳಿಗೆ ಮುಂದಾಗಿದ್ದಾರೆ. 2024 ಜೂನ್ 28ರಂದು ಉಳ್ಳಾಳದಲ್ಲಿ 65 ವರ್ಷದ ವ್ಯಕ್ತಿಯೊಬ್ಬರ ಮನೆಯಲ್ಲಿ ಕಳವಾಗಿತ್ತು. 15 ಲಕ್ಷ ಬೆಲೆಯ 32 ಪವನ್ ಚಿನ್ನಾಭರಣವನ್ನು ಕಳವಾದ ಬಗ್ಗೆ ಉಳ್ಳಾಳ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ರು. ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಂತಹ ಆಗಿನ ಉಳ್ಳಾಳದ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಅವರು ಲಕ್ಷ ಹಣವನ್ನು ಲಂಚದ ರೂಪದಲ್ಲಿ ಪಡೆದಿದ್ದಾರೆ. ಜೊತೆಗೆ 50 ಗ್ರಾಂ ಚಿನ್ನವನ್ನು ಅದರಲ್ಲಿ ಎಗರಿಸಿದ್ದಾರೆ ಅಂಥೇಳಿ ಮಹಿಳೆಯೊಬ್ಬರು ಈಗ ದೂರನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಮೇಲಾಧಿಕಾರಿಗಳ ಗಮನಕ್ಕೂ ಕೂಡ ಇದನ್ನು ತಂದಿದ್ದಾರೆ. ಬಟ್ ಗಮನಿಸಬೇಕಾದಂತಹ ವಿಚಾರ, ಇವರು ಸಿಎಂ ಪದಕ ವಿಜೇತರು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಈಗ ಗಂಭೀರ ಆರೋಪವನ್ನು ಎದುರಿಸ್ತಾ ಇರುವಂತಹ ಇನ್ಸ್ಪೆಕ್ಟರ್ ಯಾರು, ಜೊತೆಗೆ ಇವರ ಮೇಲೆ ಬಂದಿರುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪ್ರೇಮ್, ಈ ಬಾಲಕೃಷ್ಣ ಅನ್ನುವಂಥ ಇನ್ಸ್ಪೆಕ್ಟರ್ ಈಗ ಸದ್ಯ ಮಂಗಳೂರಿನ ಪಾಂಡೇಶ್ವರ ಮಹಿಳಾ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಿದ್ದಾರೆ. ಅವರು ಈ ಹಿಂದೆ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಜೊತೆಗೆ ಈ ಹಿಂದೆ ಅವರು ಮೈಸೂರಿನ ವಿಜಯನಗರದಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾಗ ಅಲ್ಲೂ ಆದಾಯಕ್ಕಿಂತ ಮೀರಿದ ಹಣ ಇತ್ತು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರ ಮೇಲೆ ದಾಳಿ ಆಗಿತ್ತು. ಆ ಸಂದರ್ಭದಲ್ಲಿ ಅವರನ್ನು ಸಸ್ಪೆಂಡ್ ಮಾಡಲಾಗಿತ್ತು. ಆ ಬಳಿಕ ಈಗ ಮಂಗಳೂರಿನ ಉಳ್ಳಾಲದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂಥ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಕೃತ್ಯ ನಡೆದಿರುವಂಥದ್ದು. ಇದರ ಬಳಿಕ ಈಗ ಮೋಸಕ್ಕೊಳಗಾದಂಥ ಮಹಿಳೆ ಎಸಿಪಿ ಧನ್ಯ ನಾಯ್ಕರವರಿಗೆ ದೂರನ್ನು ಲಿಖಿತವಾಗಿ ಕೊಟ್ಟಿದ್ದಾರೆ. ಕಳೆದ ಮಾರ್ಚ್ 13ನೇ ತಾರೀಕಿಗೆ ಈ ಒಂದು ದೂರನ್ನು ಕೊಟ್ಟಿದ್ದಾರೆ. ಆದರೆ ಈ ಇನ್ಸ್ಪೆಕ್ಟರ್ ಮೇಲೆ ಯಾವುದೇ ರೀತಿಯಾದಂಥ ವಿಚಾರಣೆಗಳು ನಡೆದಿಲ್ಲ. ಮಾರ್ಚ್ 13ಕ್ಕೆ ಕೊಟ್ಟಂಥ ದೂರಿನ ಬಳಿಕವೂ ಈಗ ಮುಖ್ಯಮಂತ್ರಿಯ ಪದಕಕ್ಕೆ ಇವರನ್ನು ಶಿಫಾರಸು ಮಾಡಲಾಗಿದೆ, ಮುಖ್ಯಮಂತ್ರಿಯ ಪದಕವನ್ನು ನೀಡಲಾಗಿದೆ. ಈಗ ಸದ್ಯ ಮಹಿಳೆ ಕೊಟ್ಟಿರುವಂಥ ದೂರಲ್ಲಿ ಇರುವಂಥದ್ದು ಆ ಸಂದರ್ಭದಲ್ಲಿ ಒಂದು ಪ್ರಕರಣ ಆಗಿತ್ತು, ಕಳವು ಪ್ರಕರಣ ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಅದರಲ್ಲಿ ಸುಮಾರು 15 ಲಕ್ಷದಷ್ಟು ಚಿನ್ನಾಭರಣಗಳನ್ನು ಕಳವು ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಮಹಿಳೆಯ ಮಗನನ್ನು ಬಿಡಿಸ್ಕೊಡ್ಲಿಕ್ಕೆ 3 ಲಕ್ಷ ರೂಪಾಯಿಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಆತನ ಬಳಿ ಇದ್ದಂಥ ಸುಮಾರು 50 ಗ್ರಾಂ ಚಿನ್ನ ಏನುತ್ತಾ ಅದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅದನ್ನು ಮತ್ತೆ ನ್ಯಾಯಾಲಯದ ಮೂಲಕ ನೀವು ಬಿಡಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಈ ಇನ್ಸ್ಪೆಕ್ಟರ್ ಹೇಳಿದರು. ಆದರೆ ನ್ಯಾಯಾಲಯದಲ್ಲಿ ಹೋದಾಗ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ, ಇಡೀ ಚಿನ್ನಾಭರಣದ ಬಗ್ಗೆ ಸುಳಿವಿಲ್ಲ. ಹಾಗಾಗಿ ಇದನ್ನು ಪ್ರಶ್ನಿಸಿ ಈಗ ಬಾಲಕೃಷ್ಣ ಇನ್ಸ್ಪೆಕ್ಟರ್ ವಿರುದ್ಧ ಎಸಿಪಿ ಧನ್ಯ ನಾಯ್ಕಿಗೆ ಈ ಮಹಿಳೆ ದೂರನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ 3 ಲಕ್ಷ ರೂಪಾಯಿಯನ್ನು ಪಡೆದಿದ್ದಾರೆ, ಅದು ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಪಡೆದಿದ್ದಾರೆ ಅನ್ನುವಂಥದ್ದನ್ನು ಮಹಿಳೆ ದೂರಲ್ಲಿ ತಿಳಿಸಿರುವಂಥದ್ದು. ಜೊತೆಗೆ ಆರೋಪಿತನ ಮೇಲೆ ಇದ್ದಂಥ ಚಿನ್ನಾಭರಣಗಳೇನಿತ್ತು ಅದನ್ನು ವಿಚಾರಣೆಗಾಗಿ ಪಡ್ಕೊಂಡಿದ್ದಾರೆ. ಆ ಬಳಿಕ ನ್ಯಾಯಾಲಯದ ಮೂಲಕ ಅದನ್ನು ವಾಪಸ್ ಪಡೀರಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದನ್ನು ಇದೇ ಬಾಲಕೃಷ್ಣ ಇನ್ಸ್ಪೆಕ್ಟರ್ ಅದನ್ನು ಗುಳುಂ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಈಗ ಈ ಒಂದು ದೂರಿನಲ್ಲಿ ಮಹಿಳೆ ಕೊಟ್ಟಿರುವಂಥದ್ದು. ಹಾಗಾಗಿ ಈವರೆಗೂ ತನಿಖೆ ಆಗಿಲ್ಲ, ಅದರ ಜೊತೆಗೆ ಮುಖ್ಯಮಂತ್ರಿ ಪದಕವನ್ನು ಕೊಡಲಾಗಿದೆ. ಹಾಗಾಗಿ ಆದಷ್ಟು ಬೇಗ ಇದಕ್ಕೆ ಪೊಲೀಸ್ ಕಮಿಷನರು ತನಿಖೆಯನ್ನು ಮುಂದುವರಿಸಬೇಕು ಅನ್ನುವಂಥ ಒತ್ತಾಯವು ಕೇಳಿ ಬಂದಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.